ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲೇ ಬರೀ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಮೆಸ್ಕಾಮ್ನ ಒಂದು ಫೈನಲ್ ರಿಸಲ್ಟ್ ಬಗ್ಗೆ ಸುಮಾರು ದಿನದಿಂದ ವಿಡಿಯೋ ಮಾಡಿಲ್ಲ. ಸುಮಾರು ನನಗಿಂತ ಒಂದು 5-6 ದಿನ ಆಗಿರ್ಬೋದು. ಇವತ್ತು ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಬೆಸ್ಕಾಮ್ ಪವರ್ ಮ್ಯಾನ್ನ ಒಂದು ನ್ಯೂಸ್ ಪೇಪರ್ ಹಾಕ್ಸೋದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಈಗ ನ್ಯೂಸ್ ಪೇಪರ್ಲ್ಲಿ ಹಾಕಿದರೆ ಏನು ರಿಸಲ್ಟ್ ಬರುತ್ತಾ ಅಥವಾ ಏನು ಎತ್ತ ಅಂತೇಳಿ ಒಬ್ಬ ಸಬ್ಸ್ಕ್ರೈಬರೇ ಕಾಮೆಂಟ್ ಮಾಡಿದ್ದು. ಅದರ ಬಗ್ಗೆ ಇವತ್ತು ಸ್ವಲ್ಪ ಮಾತಾಡ್ತಾ ಹೋಗೋಣ ಮತ್ತು ರಿಸಲ್ಟ್ ಯಾವಾಗ ಬರ್ಬೋದು ಅದರ ಬಗ್ಗೆ ಮಾತಾಡ್ತಾ ಹೋಗೋಣ. ಓಕೆ, ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮದು ಚಾನಲ್ ಏನು ಮಾಡಿ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡಿಲ್ಲ ಅಂತಂದರೆ ಎಲ್ಲರೂ ಸಹ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಈಗ ವಿಡಿಯೋವನ್ನು ಏನು ಮಾಡೋಣಪ್ಪ ಅಂತಂದರೆ ಆರಂಭ ಮಾಡ್ತಾ ಹೋಗೋಣ ಸ್ನೇಹಿತರೆ. ಮೊದಲಿಗೆ ಬಂದ್ಬಿಟ್ಟು ಈ ಒಂದು KPTCL ಪವರ್ ಮ್ಯಾನ್ನ ಒಂದು ಈ ಮೆಸ್ಕಾಮ್ನ ಫೈನಲ್ ರಿಸಲ್ಟ್ ಬಂದ್ಬಿಟ್ಟು ಯಾವಾಗ ಬರಬಹುದು ಅಂತ ನೋಡೋದಾದರೆ ಇದರ ರಿಸಲ್ಟು 100% ಈ ತಿಂಗಳು ಬರುತ್ತಾ ಇಲ್ಲ ಅಂತ ನೋಡಿದಾಗ ಬರುತ್ತೆ. ಓಕೆ, ಅದು ಯಾವಾಗ ಬರ್ಬೋದು ಅನ್ನೋದಕ್ಕಿಂತ ಮುಂಚಿತವಾಗಿ ನ್ಯೂಸ್ ಪೇಪರ್ ಬಗ್ಗೆ ಮಾತಾಡ್ತಗೋಣ. ಈಗ ನ್ಯೂಸ್ ಪೇಪರಲ್ಲಿ ಹಾಕಿದರೆ ನಿಮ್ಮೊಂದು ರಿಸಲ್ಟ್ ಬರುತ್ತಾ ಅಂತ ಕೇಳಿದಾಗ, ಈಗ ನೀವು ಒಂದು ನ್ಯೂಸ್ ಪೇಪರ್ಲ್ಲಿ ಹಾಕಿದ ತಕ್ಷಣ ಅವರು ರಿಸಲ್ಟ್ ಬಿಡ್ತಾರೆ ಅಂತ ಅಂದ್ಕೋಕ್ಕೆ ಹೋಗ್ಬಿಟ್ರೆ, ಯಾಕಂತಂದರೆ ನ್ಯೂಸ್ ಪೇಪರ್ಲ್ಲಿ ಹಾಕಿದ ತಕ್ಷಣ ಅವ್ರಿಗೆ ಗಮನಕ್ಕೆ ಬರ್ಬೋದು ಆಗ್ರಹಿಸಿ ಬಿಡು ಅಂತಿದ್ದಾರೆ ಅಂತ. ಈಗ ನ್ಯೂಸ್ ಪೇಪರ್ ಮಾಡಿ ಏನೇ ಮಾಡಿ ನೀವು ನ್ಯೂಸ್ ಪೇಪರ್ಲ್ಲಿ ಹಾಕಿಸಿ ಏನಾದರೂ ಮಾಡಿ, ಬಟ್ ರಿಸಲ್ಟ್ ಮಾತ್ರ ಆ ಪ್ರೊಸೆಸ್ ಮುಗಿದ ನಂತರವೇ ಬಿಡುತ್ತೆ. ಓಕೆ, ಇನ್ನೊಂದು ನೀವು ಜಾಸ್ತಿ ಡಿಲೇ ಆಗ್ತಾಯಿದೆ ಅಂತ ಅಂದ್ಕೊಳ್ತಿದ್ದೀರ, ಬಟ್ ಅದು ಕರೆಕ್ಟ್ ಪ್ರೊಸೆಸ್ಸೇ ಮಾಡ್ತಾಯಿದ್ದಾರೆ. ಈ KPTCL ರಿಕ್ರೂಟ್ಮೆಂಟ್ ನೋಡಿದಾಗ ಎಲ್ಲಿಯೂ ಸಹ ಡಿಲೇ ಮಾಡಿಲ್ಲ. ಯಾವ ನಿಗಮದವರು ಡಿಲೇ ಮಾಡಿಲ್ಲ, ಬೆಸ್ಕಾಮ್ದವರು ಸಹ ಡಿಲೇ ಮಾಡ್ತಾಯಿಲ್ಲ. ಅದು ನಿಮ್ಗೆ ಆ ರೀತಿಗೆ ಅನಿಸ್ತಾ ಇದೆ ಹೊರತು ಅವರು ಯಾವುದೇ ಕಾರಣಕ್ಕೂ ಡಿಲೇನ ಮಾಡ್ತಾಯಿಲ್ಲ ಸ್ನೇಹಿತರೆ, ಅಷ್ಟೇ. ಯಾಕಂತಂದರೆ ನೀವು ಕರೆಕ್ಟಾಗಿ ನೋಡಿ, ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದು ಅಕ್ಟೋಬರಲ್ಲಿ, ಎಂಡ್ ಆಗಿದ್ದು ನವೆಂಬರಲ್ಲಿ, ಜನವರಿ ಬಿಟ್ಟರು, ಫೆಬ್ರವರಿ ಎಂಡಿಗೆ 1:5 ಲಿಸ್ಟ್ ಬಿಟ್ಟರು. ಬರೀ 2 ತಿಂಗಳಲ್ಲಿ ಬಿಟ್ಟರು. ನೆಕ್ಸ್ಟು ಫಿಸಿಕಲ್ ಸ್ಟಾರ್ಟ್ ಮಾಡಿದರು. ಒಂದು ನಿಗಮ ಒಂದೊಂದು ರೀತಿಯಾಗಿ ಆಗ್ತಾ ಎಲ್ಲಿ ತನಕ ಬಂತು ಅಂತಂದರೆ ಒಂದು ನಿಗಮದ್ದು ಮುಗಿತಾ ಬಂತು. ಓಕೆ, ಫಿಸಿಕಲ್ ಮುಗಿತಾ ಬಂತು. ಈಗ ನಿಮ್ಮ ಅಂಶ ಸಹ ಈಗ ಬೆಸ್ಕಾಮ್ನೇ ತೊಗೊಂಡಾಗ ನಿಮ್ಮ ಅಂಶ ಎಲ್ಲಿವರೆಗೂ ಇತ್ತು ಅಂತಂದರೆ ಡಿಸೆಂಬರ್ 18ರವರೆಗೂ ಇತ್ತು. ಅವ್ರು ಏನು ಮಾಡೋಕ್ಕಾಗಲ್ಲ, ಡಿಸೆಂಬರ್ 18ರವರೆಗೂ ಬಿಡೋಕ್ಕಾಗಲ್ಲ. ಯಾಕಂತಂದರೆ ಅಲ್ಲಿ ಎಲ್ಲ ಕಂಪ್ಲೀಟ್ ಪ್ರೊಸೆಸ್ ಆಗೋ ಥರ ಮಾಡೋಕ್ಕೆ ಬರಲ್ಲ. ಇನ್ನು ನೆಕ್ಸ್ಟು ಜನವರಿ, ಫೆಬ್ರವರಿ, ಮಾರ್ಚ್ 2 ತಿಂಗಳಾಯಿತು. ಈಗ 3ನೇ ತಿಂಗಳ ರನ್ನಿಂಗ್. ಈ 2 ತಿಂಗಳಲ್ಲಿ ಬರೋಬ್ಬರಿ 900 ಜನ ಒಂದು ಲೀಸ್ಟನ್ನು ರೆಡಿ ಮಾಡೋದು ಅಷ್ಟೊಂದೇನು ಕಷ್ಟದಲ್ಲ. ಬಟ್ ಅಷ್ಟು ಜನದ್ದು ಮಾಡೋದಕ್ಕೆ ಸ್ವಲ್ಪ ಇದಾಗ್ಬೋದು. ಯಾಕಂತಂದರೆ ಒಂದು ಸಾರಿ ಏನಾದರೂ ಪ್ರಾಬ್ಲಮ್ ಆಯಿತು ಅಂತಂದರೆ ಅವ್ರಿಗೂ ಸಹ ಇದಾಗ್ಬೋದು. ಆ ಒಂದು ಕಾರಣಕ್ಕೆ ಆ ರೀತಿಯಲ್ಲಿ ನೋಡಿದಾಗ ನಿಮ್ಮೊಂದು ರಿಸಲ್ಟು ಸಹ ಏನಪ್ಪ ಅಂದರೆ ಏನು ಡಿಲೇ ಏನು ಮಾಡ್ತಾಯಿಲ್ಲ, ಬಟ್ ಪ್ರೊಸೆಸ್ ಮುಗಿದ ತಕ್ಷಣ 100% ಬಿಟ್ಟೇ ಬಿಡ್ತಾರೆ ಸ್ನೇಹಿತರೆ. ನೀವು ಈ ಹಿಂದೆ ಏನೋ ಜೆಸ್ಕಾಮ್ ನೋಡಿದಾಗ ಸರಿಸುಮಾರು ಅವರು ಹುದ್ದೆಗಳು ಬರೀ 200 ಮತ್ತು 300 ಹುದ್ದೆಗಳಷ್ಟೇ ಇವೆ. ಅವುಗಳಿಗೆ 3-4 ತಿಂಗಳು ತೊಗೊಂಡ್ರೆ ಟೈಮ್. ಓಕೆ, ಬಟ್ ಬೆಸ್ಕಾಮ್ದು ಸರಿಸುಮಾರು ಅವುಗಳಿಂದ 3 ಪಟ್ಟು ಹೆಚ್ಚು ಹುದ್ದೆಗಳಿವೆ. ಅವುಗಳಿಗೆ ಹೋಲಿಕೆ ಮಾಡಿದಾಗ ಆ ಒಂದು ರೀತಿಯಲ್ಲಿ ನೋಡಿದರೆ ಇದಕ್ಕೆ 4-5 ತಿಂಗಳು ತೊಗೋಬೇಕು ರಿಸಲ್ಟ್ ಬಿಡೋದಕ್ಕೆ. ಬಟ್ ಆ ರೀತಿಯಾಗಿ ಆಗೋದಿಲ್ಲ. ಬಟ್ ಪ್ರೊಸೆಸ್ ಮುಗಿದ ತಕ್ಷಣವೇ ನಿಮ್ಮ ಒಂದು ರಿಸಲ್ಟು 100% ಬಿಡ್ತಾರೆ ಸ್ನೇಹಿತರೆ. ಬಟ್ ಎಕ್ಸ್ಪೆಕ್ಟೆಡಾಗಿ ಈ ತಿಂಗಳು ಮೆಸ್ಕಾಮ್ದು ಬರುತ್ತೋ ಇಲ್ಲ ಗೊತ್ತಿಲ್ಲ, ಬಟ್ ಬೆಸ್ಕಾಮ್ ನಂತರ ಬಂದೇ ಬರ್ತದೆ. ಓಕೆ, ಬೆಸ್ಕಾಮ್ದು ಬರೋ ಚಾನ್ಸಸ್ ಇದೆ ಸ್ನೇಹಿತರೆ. ಬಟ್ ಅದು ಕಾಲ್ ಮಾಡಿ ನಂತರ ಅದು ಎಕ್ಸಾಕ್ಟ್ ಡೇಟನ್ನು ಹೇಳೋದಕ್ಕೆ ಸಾಧ್ಯ. ಬಟ್ ಮೆಸ್ಕಾಮ್ದು ಈ ತಿಂಗಳು ಬರುತ್ತೆ, ವೇಟ್ ಮಾಡಿ ಏನಾಗುತ್ತೆ ಎಂಬುದಕ್ಕೆ ನಾನು ಕಾಲ್ ಮಾಡಿದ ನಂತರ ಹೇಳ್ತೀನಿ. ಮೆಸ್ಕಾಮ್ ಈಗ ಹೇಳೋದಾದರೆ ಫಸ್ಟ್ ಬರೋವಂಥದ್ದು ಬೆಸ್ಕಾಮೇ, ಆ ನಂತರ ಮೆಸ್ಕಾಮ್ ಬರ್ತದೆ. ಓಕೆ, ಫಸ್ಟ್ 2 ಸಹ ರಿಸಲ್ಟು ಬರೋದಿಲ್ಲ. ಇನ್ನು ಮೆಸ್ಕಾಮ್ ನೋಡಿದಾಗ ಬರೀ 1 ತಿಂಗಳು ಮಾತ್ರ ಆಯಿತು ಪ್ರೊಸೆಸ್ ಸ್ಟಾರ್ಟ್ ಆಗಿ. ಈ 1 ತಿಂಗಳಲ್ಲಿ ರಿಸಲ್ಟ್ ಬಿಡ ಅಂತಂದರೆ ಯಾವ ರೀತಿಯಾಗಿ ಬಿಡ್ತಾರಲ್ರಿ ಅವರು, ಪ್ರೊಸೆಸ್ ಕಂಪ್ಲೀಟ್ ಆದ ನಂತರ ಬಿಟ್ಟು ಬಿಡ್ತಾರೆ. ನೀವು ಆ ರೀತಿಯಾಗಿ ಏನಾಗ್ತಾಯಿದ್ದೀರಿ ಅಂತಂತಂದರೆ ಸ್ಟ್ರೆಸ್ ಫೀಲ್ ಆಗ್ತಾಯಿದ್ದಾರೆ. ಅದು ಯಾವುದೇ ರೀತಿಯ ಕಾರಣಕ್ಕೂ ಆಗಬೇಡ್ರಿ, ರಿಸಲ್ಟ್ ಬರುತ್ತೆ. ಇನ್ನು ಕೆಲವರು ಇರುತ್ತಿದ್ದೀರಿ, ನಾನು ಆರ್ಮಿ ಇದು ಬಿಟ್ಟು ಇದಕ್ಕೋಸ್ಕರ ಕಾಯ್ತಾಯಿದ್ದೀನಿ, ಅದು ಬಿಟ್ಟು ನಿಮ್ಗೆ ಯಾವುದು ಸಿಗುತ್ತೋ ಅದಕ್ಕೆ ಹೋಗಿ. ಯಾಕಂತಂದರೆ ಈಗ ಸಿಕ್ಕ ಅವಕಾಶವನ್ನು ಕಳ್ಕೊಂಡ ನಂತರ ಏನೋ ಅಕಸ್ಮಾತಾಗಿ ದುರದೃಷ್ಟವತ್ ಇದರಲ್ಲಿ ಲೀಸ್ಟಲ್ಲಿ ನೇಮ್ ಬರಲಿಲ್ಲ ಅಂತಂದರೆ ಏನು ಮಾಡ್ತಾರೆ? ಟ್ರೈನಿಂಗೂ ಹೋಗಲಿಲ್ಲ, ಈ ಕಡೆ ಲೀಸ್ಟಲ್ಲಿ ನೇಮ್ ಬರಲಿಲ್ಲ ಅಂತಂದರೆ
ಮಧ್ಯೆ ನೀವು ಲಾಸ್ ಆಗ್ತೀರ. ಹಾಗಾಗಿ ಯಾವ್ದು ಫಸ್ಟ್ ಬರುತ್ತೋ ಅದಕ್ಕೆ ಹೋಗ್ರಿ. ಅಲ್ಲಿ ನಿಮಗೆ ಇಷ್ಟ ಆಗಲಿಲ್ಲ ಅಂತಂದರೆ ಆನಂತರ ಬರಬಹುದು. ಓಕೆ, ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀವಿ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಓದೋಕ್ಕಾಗ್ತಾಯಿಲ್ಲ, ಇದಕ್ಕೋಸ್ಕರನೇ ವೇಟ್ ಮಾಡ್ತಾಯಿದ್ದೀವಿ ಅಂತಂತಿದ್ರಿ. ಅದು ನೀವು ಓದ್ತಾ ಹೋಗಿ. ಇದು ಆಲ್ರೆಡಿ ಪ್ರೊಸೆಸ್ ಮುಗಿದಿದೆ, ಬರೀ ರಿಸಲ್ಟ್ ಅಷ್ಟೇ ಅಲ್ಲ. ಇದಕ್ಕೋಸ್ಕರ ಯಾಕೆ ವೇಟ್ ಮಾಡ್ತಿದ್ದೀರಾ? ನೀವು ಓದಿದ ತಕ್ಷಣ ನಿಮಗೇನೋ ನೋಟಿಫಿಕೇಷನ್ ಆಗ್ತಾಯಿದೆಯಾ? ಸುಮ್ಮನೆ ಓದ್ತಾ ಹೋಗಿ. ನೋಟಿಫಿಕೇಷನ್ ಆದರೆ ಅಪ್ಲಿಕೇಶನ್ ಹಾಕಿ, ಎಕ್ಸಾಮ್ ಬರೀರಲ್ಲ ಅಷ್ಟು. ಓಕೆ, ಆನಂತರ ನಿಮಗೂ ಸಹ ಇದಾಗ್ಬೋದು. ಏನಾಗ್ಬೋದು ಅಂತಂದರೆ ನಿಮಗೂ ನಾಲೆಜ್ ಇನ್ಕ್ರೀಸ್ ಆಗುತ್ತೆ. ಇನ್ನೂ ಹೆಚ್ಚಿನ ದೊಡ್ಡ ಹುದ್ದೆಗೆ, ಈಗ ಪವರ್ ಮ್ಯಾನ್ ಅಂದ ತಕ್ಷಣ ಅಲ್ಲಿಗೆ ನೀವು ಸ್ಟಾಪ್ ಆಗ್ತೀರಾ. ನೀವು ಇನ್ನೂ ಬೇರೆ ಉನ್ನತ ಮಟ್ಟದ ಹುದ್ದೆಗೆ ಹೋಗ್ಬೋದು ಆಗ ಪರೀಕ್ಷೆಗೆ ತಯಾರಿ ಮಾಡಿಸಿದರೆ. ಇದು ಒಂದು ಹುದ್ದೆ. ಓಕೆ, ಈ ಹುದ್ದೆನೇ ನೀವು ಲಾಸ್ಟ್ ಅಂದ್ಕೊಂಡ್ರೆ ಓಕೆ, ಬಟ್ ಅದು ಕೆಲವರಿಗೆ ಇದೇ ಲಾಸ್ಟ್ ಇರ್ಬೋದು. ಬಟ್ ಇನ್ನೂ ಸಹ ನೀವು ಮುಂದೆ ಹೋಗೋದಕ್ಕೆ ಪ್ರಯತ್ನ ಪಡಲೇಬೇಕಲ್ಲ. ಈಗ ನೋಟಿಫಿಕೇಷನು ಆಗ್ತವೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಅದರ ಕಡೆಯೂ ಗಮನ ಕೊಡಿ. ಬರೀ ರಿಸಲ್ಟ್ ಯಾವ ಬರುತ್ತೆ ಅಂತಲ್ಲ. ನೀವು ಬರೀ ಅದ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ರೆ ಆ ರಿಸಲ್ಟ್ ಬರೋದೇ ಇಲ್ಲ, ನೀವು ನೋಡೋದೇ ಇಲ್ಲ. ಅದ್ರ ಬಗ್ಗೆ ಯೋಚನೆಯನ್ನು ಬಿಟ್ಟು ನೀವು ಮುಂದೆ ಸಾಗಿದರೆ 100% ರಿಸಲ್ಟ್ ಬಂದೇ ಬರ್ತದೆ. ಹಾಗಾಗಿ ನೀವು ಸ್ಟ್ರೆಸ್ ಆಗೋಕ್ಕೆ ಹೋಗ್ಬೇಡಿ. ಅವರಂದರು ಹೀಗಂದರು ಅವಾಗ ಬರುತ್ತೆ ಇವಾಗ ಬರುತ್ತೆ ಅಂತಲ್ಲ, ಬರುತ್ತೆ ರಿಸಲ್ಟು. ಯಾರು ಸೆಲೆಕ್ಟ್ ಆಗಬೇಕು ಅವ್ರು 100% ಸೆಲೆಕ್ಟ್ ಆಗೇ ಆಗ್ತೀರಾ. ಯಾರು ಪರ್ಸೆಂಟೇಜ್ ಕಟ್ ಆಫಲ್ಲಿ ಕೊಡುತ್ತೋ ಅವ್ರದ್ದು 100% ಆಗೇ ಆಗ್ತೀರಾ. ನೀವು ಓವರಾಗಿ ಥಿಂಕ್ ಮಾಡ್ತಾ ಹೋದರೆ ಅದು ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಹಾಗಾಗಿ ನಾ ಹೇಳೋದೇನಪ್ಪ ಅಂತಂದರೆ ಪ್ರತಿಯೊಬ್ಬರು ಸಹ ಸೆಲೆಕ್ಟ್ ಆಗ್ತೀರಾ. ಯಾರ್ದು ಕಟ್ ಆಫಲ್ಲಿ ಕೂತಿದೆಯೋ ಪ್ರೊಸೆಸ್ ನಡೀತಾ ಇದೆ, ಪ್ರೊಸೆಸ್ ಮುಗಿದ ತಕ್ಷಣ ಅವರು ಸಹ ರಿಸಲ್ಟ್ ಬಿಡ್ತಾರೆ. ಅವರಿಗೂ ಸಹ ಅವಶ್ಯಕ ಇದೆ ರಿಸಲ್ಟ್ ಬೇಗ ಏನು ರಿಕ್ರೂಟ್ಮೆಂಟ್ ಪ್ರೊಸೆಸನ್ನು ಮುಗಿಸ್ಬೇಕು ಅಂತ. ಹಾಗಾಗಿ ಮುಗಿಸ್ತಾರೆ ಸ್ನೇಹಿತರೆ, ವೇಟ್ ಮಾಡಿರಿ. ಓಕೆ, ಅವರು ನನ್ನ ಪ್ರಕಾರ ಏನಂತಂದರೆ ಅವರು ಸಹ ಡಿಲೇ ಮಾಡ್ತಾಯಿಲ್ಲ. ನೀವು ನ್ಯೂಸ್ ಪೇಪರ್ ಹಾಕೋದ್ರಿಂದ ಅದು ಹಾಕೋದ್ರಿಂದ ಏನೂ ವ್ಯತ್ಯಾಸ ಆಗೋದಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಪ್ರೊಸೆಸ್ಸು ಕಂಪ್ಲೀಟಾಗಿ ನಡೀತಾನೇ ಇದೆ. ಹಾಗಾಗಿ ನಾನು ಹೇಳೋದೇನಪ್ಪ ಅಂತಂದರೆ ವೇಟ್ ಮಾಡಿ, ಬರುತ್ತೆ ರಿಸಲ್ಟು. ಬಂದ ತಕ್ಷಣವೇ ನಾವು ಹೇಳ್ತೀನಿ. ಬಟ್ ನಾನು ಸಹ ಕಾಲ್ ಮಾಡ್ತೀನಿ. ನೀವು ಮತ್ತೆ ಅವ್ರಿಗೆ ಕಾಲ್ ಮಾಡಿದರೆ ಅವ್ರಿಗೂ ಸಹ ಇರಿಟೇಷನ್ ಆಗುತ್ತೆ. ಕಾಲು ಸಹ ಅವರು ಏನು ಮಾಡ್ತಾರೆ ಅಂತಂದರೆ ಡಿಸ್ಕನೆಕ್ಟ್ ಮೋಡ್ನಲ್ಲಿ ಇಟ್ಟು ನಿಮಗೂ ಸಹ ಕಾಲ್ ರಿಸೀವ್ ಮಾಡೋದಾಗೆ ಆಗ್ತದೆ ಸ್ನೇಹಿತರೆ. ಓಕೆ, ಹಾಗಾಗಿ ನಾನು ಹೇಳೋದೇನಪ್ಪ ಅಂತಂದರೆ ವೇಟ್ ಮಾಡಿ, ಬರುತ್ತೆ, ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ. ಥ್ಯಾಂಕ್ ಯು ಫಾರ್ ವಾಚಿಂಗ್.